ಮುಖಕ್ಕೆ ಅದು ಒದ್ದಾರ ಪೂಟ್ಗ ಅಲ್ಲಿ ತಲೆಗೆ ಅದು ಹೊಡೆದಾರ, ಹಣಿಗೆಲ್ಲ ಒದ್ದದ್ದು ಗಾಯಗಳು ಕಾಣ್ತಾ ಇದೆ. ಮನುಷ್ಯನ ಅವನೇನು PSI, ಅದಕ್ಕೆ ನಾವು ಬಿಡೋದಿಲ್ಲ. ಇದನ್ನು ಅವನ್ನ ಸಸ್ಪೆಂಡ್ ಮಾಡಬೇಕು. ಕಾನೂನು ರಕ್ಷಣೆ ಮಾಡಬೇಕಾಗಿರುವಂತಹ ಪೊಲೀಸ್ನವರೇ ಏಕಾಏಕಿ ರೌಡಿಗಳಂತೆ ವರ್ತಿಸಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ರಾಜ್ಯದ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂತಹ ಘಟನೆಯೇ ಸಾಕ್ಷಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂತಹ ಹನುಮಂತೇಗೌಡ ಯಾವುದೋ ಕೆಲಸದ ನಿಮಿತ್ತ ಹೊರಗಡೆ ಬೇರೆ ಜಿಲ್ಲೆಗೆ ಹೋಗಿ ಬಂದು ಚಿತ್ರದುರ್ಗದಲ್ಲಿ ಸ್ನೇಹಿತರು ಯಾರೋ ಸಿಕ್ಕಿದ್ರು ಅಂತೇಳಿ ಮಾತನಾಡ್ಕೊಂಡು ನಿಂತಿರ್ಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಚಿತ್ರದುರ್ಗದ PSI ಗಾದಿ ಲಿಂಗಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದಿದೆ. ಆ ಒಂದು ಕ್ಷಣದಲ್ಲಿ PSI ಗಾದಿ ಲಿಂಗಪ್ಪ ಏಕಾಏಕಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಹನುಮಂತಗೌಡರ ಕಪಾಳಕ್ಕೆ ಹೊಡೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ರು ಬಡಿದಾಡ್ಕೊಂಡಂತ ದೃಶ್ಯಗಳು ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಇದು ಒಂದು ರೀತಿ ಇಲಾಖೆಗೂ ಕೂಡ ಮುಜುಗರ ತರುವಂತದ್ದು. ಇದು ಮೊಬೈಲ್ಗಳಲ್ಲಿ ಸೆರೆಯಾಗಿದೆ. PSI ಏಕಾಏಕಿ ಹನುಮಂತೇಗೌಡನ ಕಪಾಳಕ್ಕೆ ಹೊಡೆದಿರ್ತಕ್ಕಂಥದ್ದು ಎಲ್ಲೆಡೆ ಕೂಡ ಜಗಜ್ಜಾಹೀರಾಗಿದೆ. ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಸಂಸದ ಗೋವಿಂದ ಕಾರಜೋಳರವರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಹನುಮಂತೇಗೌಡರನ್ನ ಭೇಟಿ ಮಾಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ PSI ಗಾದಿ ಲಿಂಗಪ್ಪನನ್ನ ಶಾಶ್ವತವಾಗಿ ಮನೆಗೆ ಕಳಿಸಬೇಕು, ಆತನನ್ನ ಈ ಕೂಡಲೇ ಅಮಾನತುಗೊಳಿಸಿ ಇಲಾಖೆಯ ತನಿಖೆ ಆಗಬೇಕು. ಇವರು ರೌಡಿಯೋ ಏನು, ಈತನ ದುರ್ನಡತೆ ಮಿತಿಮೀರಿದೆ. ಈ ಒಂದು ಪೊಲೀಸ್ ದೌರ್ಜನ್ಯವನ್ನ ನಾವು ಸದನ ನಡೀತಾ ಇದೆ, ಸದನ ಒಳಗಡೆ ಮತ್ತು ಹೊರಗಡೆ ಕೂಡ ಪ್ರಶ್ನೆ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಒಂದು ಘಟನೆಗಳು ಅಂದ್ರೆ ಪೊಲೀಸ್ನವರು ಸಾರ್ವಜನಿಕವಾಗಿ ವರ್ತಿಸಬೇಕಾದ್ರೆ ಒಂದಷ್ಟು ಸಂಯಮದಿಂದ ವರ್ತಿಸಬೇಕಾಗತ್ತೆ. ಅಲ್ಲಿ PSIಗೆ ಮೊದಲು ಹನುಮಂತೇಗೌಡ ಏನಾದ್ರು ಹಲ್ಲೆ ಮಾಡಿದ್ರೆ ಅದು ತಪ್ಪಾಗ್ತಾ ಇತ್ತು, ಆಗ ಅದರದ್ದೇ ಆದಂತ ಕಾನೂನು ಕ್ರಮ ಆಗ್ತಿತ್ತು. ಆದ್ರೆ PSI ಗಾದಿಲಿಂಗಪ್ಪ ಏಕಾಏಕಿ ಹನುಮಂತೇಗೌಡನ ಮೇಲೆ ಹಲ್ಲೆ ನಡೆಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಗೌಡ್ರು ನೀವು ಟಿವಿದವ್ರು ನೋಡ್ಬೋದಲ್ಲ, ಮುಖಕ್ಕೆ ಅದು ಒದ್ದಾರ ಪೂಟ್ಗ ಅಲ್ಲಿ ತಲೆಗೆ ಅದು ಹೊಡೆದಾರ, ಹಣಿಗೆಲ್ಲ ಒದ್ದದ್ದು ಗಾಯಗಳು ಕಾಣ್ತಾ ಇದೆ. ಮನುಷ್ಯನ ಅವನೇನು PSI, ಅದಕ್ಕೆ ನಾವು ಬಿಡೋದಿಲ್ಲ. ಇದನ್ನು ಅವನ್ನ ಸಸ್ಪೆಂಡ್ ಮಾಡಬೇಕು, ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಬೇಕು. ಮತ್ತು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ವಿಧಾನಸಭೆ ಒಳಗೂ ಮತ್ತು ಹೊರಗೂ ನಾವು ಹೋರಾಟವನ್ನು ಮಾಡ್ತೀವಿ. ಅದೇ ಎದಿಗೆ ಅದು ಒದ್ದಿದಾರ, ಆಮೇಲೆ ಗುಪ್ತಾಂಗಕ್ಕೂ ಒದ್ದಾರ. ಇಂಥ ಪರಿಸ್ಥಿತಿ ಅದ. ಅದಕ್ಕೆ ನಾನು ರಾತ್ರಿನೇ ಫೋನ್ ಮಾಡಿದೆ SP ಅವ್ರಿಗೆ. SP ಅವ್ರು ಫೋನ್ ತೆಗೆದಿಲ್ಲ. DSPಗೆ ಫೋನ್ ಮಾಡಿ ಹೇಳಿದ್ದೆ, ನೋಡಪ್ಪ ಅದು ಘಟನೆ ಆಗಬಾರ್ದು ಹೇಳಿ ಅಂತ. ಅವನು ಪೊಲೀಸ್ ಸ್ಟೇಷನ್ಗೆ ಒಯ್ದು ಅವನೇನು ರೌಡಿನ, ನಮ್ಮ ಅಧ್ಯಕ್ಷ, ಅವನು ಪಾರ್ಟಿದ ಅಧ್ಯಕ್ಷ, ಮತ್ತು ಆತನೇನೇನು ಸ್ಮಗ್ಲರ್ ಅಲ್ಲ. ಸ್ಮಗ್ಲರ್ಗೆ ರಾಜ ಮರ್ಯಾದೆ ಕೊಟ್ಟರು, ಪ್ರೋಟೋಕಾಲ್ ಕೊಟ್ಟು, ಎಸ್ಕಾರ್ಟ್ ಕೊಟ್ಟು ಕಳಿಸ್ತಾರೆ. ನಾಚಿಕೆ ಆಗ್ಬೇಕು ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಇಂಥ ಹೊಲಸು ಕೆಲಸ ಮಾಡ್ತಕ್ಕಂಥವ್ರು ಪೊಲೀಸ್ ಇಲಾಖೆ ಒಳಗೆ ಇರಬಾರ್ದು. ರಾತ್ರಿ ನಮ್ಮ ಹನುಮಂತೇಗೌಡರು ಶಿರಾ ಮತ್ತು ತುಮಕೂರು ಕಡೆಯಿಂದ ಬಂದು ಅವ್ರಿಗೆ ಯಾರೋ ಪರಿಚಯಸ್ಥರು ಸಿಕ್ಕಾಗ ರಸ್ತೆ ಮೇಲೆ ಮಾತಾಡ್ಕೊಂಡು ನಿಂತಿದ್ದಾರೆ ಹೋಟೆಲ್ ಮುಂದ್ಗಡೆ. ಏಕಾಏಕಿ ಸಬ್ ಇನ್ಸ್ಪೆಕ್ಟರ್ ಬಂದು ಅವ್ರಿಗೆ ಹೊಡೆದು ಗಲಾಟೆ ಮಾಡಿ
ಪೊಲೀಸರನ್ನ ಕರೆಸಿ ನಿನ್ನ ಅರೆಸ್ಟ್ ಮಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಇವರು ನಾನೇನು ಮಾಡಿದ್ದೀನಿ ಅಂತ ಅದಕ್ಕೆ ರಿವಾಲ್ವರ್ ತೆಗೆದು ಇವ್ರಿಗೆ ಫೈರಿಂಗ್ ಮಾಡಲಿಕ್ಕೆ ನೋಡಿದಾನೆ. ಆವಾಗ ಹನುಮಂತೇಗೌಡರು ರಿವಾಲ್ವರ್ ತೆಗೆದು ನನಗೆ ಹೊಡಿತಾನಂಥೇಳಿ ಅವ್ರ ಕೈ ಹಿಡಿದು ಒತ್ತಿಯಾಗಿ ಹಿಡಿದಾಗ ಅವ್ರ ಬೆರಳಿಗೆ ಸ್ವಲ್ಪ ಇದು ಆಗಿದೆ, ಗಾಯ ಆಗಿದೆ. ಯಾರಿಗೆ? ಸಬ್ ಇನ್ಸ್ಪೆಕ್ಟರ್ ಕೆಲಸ ಏನು? ರಸ್ತೆದ ಮೇಲೆ ನಿಂತವ್ರಿಗೆ ಹೊಡೆಯೋದು. ಡ್ಯೂಟಿ ಮೇಲಿದ್ದಾಗ ಏನಾದರೂ ಅಲ್ಲ ಅಂಥ ಘಟನೆಗಳು ನಡೆದ್ರೆ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ರಸ್ತೆದ ಮೇಲೆ ಓಡಾಡೋರ್ಗೆ ಹೊಡೆಯೋದು ರಾಕ್ಷಸಿ ಪ್ರವೃತ್ತಿ ಆಗ್ತದೆ. PSI ಗಾದಿರ್ಲಿಂಗಪ್ಪ ಅವನ ಹೆಸರು ಏನು? ಅವನ ಹೆಸರು ಗಾದಿರ್ಲಿಂಗಪ್ಪ ಗೌಡ. ಅವ ಪೊಲೀಸ್ ಅಧಿಕಾರಿಯಾಗಿ ಚಿತ್ರದುರ್ಗದಲ್ಲಿಲ್ಲ, ರಾಕ್ಷಸಿ ಪ್ರವೃತ್ತಿಯಿಂದ ಕೆಲಸ ಮಾಡ್ತಾಯಿದ್ದ. ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳಿಗೆ ಒತ್ತಾಯ ಮಾಡಿ ಅವನೇನು ದುರ್ನಡತೆ ಅದ ಅದನ್ನು ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಿ ಆತನ್ನು ಕಾಕಿ ಬಟ್ಟೆ ಶಾಶ್ವತವಾಗಿ ಕಳಿಸ್ಬೇಕು ಅಂಥೇಳಿ ಒತ್ತಾಯ ಮಾಡ್ತೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.